ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪ ಅನ್ನೋದು 100% ಬರುತ್ತೆ. ಬಂದಾಗ ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಏನೇನು ಫಾಲೋ ಮಾಡಬೇಕು ನಾವು ಸ್ಟೆಪ್ಗಳನ್ನು, ಇಲ್ಲಿ ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬಿಕಾಸ್ ನಾವು ಯಾವುದೇ ಸೆಕ್ಟರ್ ಪರ್ಸನ್ಸ್ ಇರ್ಬೋದು, ನಮಗೆಲ್ಲರಿಗೂ ಕೂಡ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ, ಕರೆಕ್ಟ್? ಆ ಪ್ರಾಬ್ಲಮ್ ಬಂದಾಗ, ಆ ಮನಸ್ತಾಪ ಬಂದಾಗ ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ಸರಿ ಮಾಡ್ಕೊಂಡಾಗಲೇ ನಾವು ಮುಂದೆ ಮೂವ್ ಆನ್ ಆಗ್ಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆನೂ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಪಾಯಿಂಟ್ ನೋಡ್ಕೊಂಬರೋಣ. ಪಂಚಾಯಿತಿ ಇಬ್ಬರ ನಡುವೆ ಮನೆಯ ರೂಮಲ್ಲಿ ನಡಿಬೇಕು. ನೋಡಿ, ಗಂಡ ಹೆಂಡತಿ ಮಧ್ಯ ಜಗಳ ಮನಸ್ತಾಪ ಏನೋ ನಡೆದಾಗ, ಸಂಶಯ ಆದಾಗ, ಅದು ನಡಿಬೇಕಾಗಿರೋದು ಆ್ಯಕ್ಚುಲಿ ಏನಂದರೆ ಆ ಒಂದು ಪಂಚಾಯಿತಿ ರೂಮಲ್ಲಿ ನಡಿಬೇಕು, ರೋಡಿಗೆ ಹೋಗಬಾರ್ದು, ರೈಟ್? ಅಂದರೆ ಅಕ್ಕಪಕ್ಕ ಮನೆಯವರು ಇರ್ತಾರೆ. ಸೊ ನಮ್ಮ ಜಗಳಗಳು ಬರುತ್ತೆ ಹೋಗುತ್ತೆ, ಮನಸ್ತಾಪ ಬರುತ್ತೆ ಹೋಗುತ್ತೆ. ಬಟ್ ಪ್ರತಿ ಸಲನೂ ಕೂಡ ನಾವು ನಮ್ಮ ಸಣ್ಣ ಪುಟ್ಟ ಜಗಳಗಳನ್ನ ರೋಡಿಗೆ ತೊಗೊಂಡು ಹೋದಾಗ ನಮ್ಮ ಮರ್ಯಾದೆಗಳು ಏನಿದೆಯಲ್ಲ ಅದು ನಾವು ರೋಡಿಗೆ ತೊಗೊಂಡು ಹೋದಂಗೆ ಅಷ್ಟೇ. ಸೊ ಅದಕ್ಕೇ ದಯವಿಟ್ಟು ಪ್ರತಿ ಸಲ ಜಗಳ ಆದಾಗ, ಇಬ್ಬರ ಮಧ್ಯೆ ಮನಸ್ತಾಪ ಬಂದಾಗ ಇಬ್ಬರು ಕೂತ್ಕೊಳ್ಳಿ ಒಂದು ರೂಮಲ್ಲಿ, ಇಬ್ಬರದು ವಾಯ್ಸ್ ಹೊರಗಡೆ ಹೋಗ್ದಿರಾ ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಮೊದಲನೇ ಟಿಪ್. ಎರಡನೇ ಟಿಪ್ಸ್ ನೋಡೋಣ. ಜಗಳಕ್ಕೆ ಸಮಸ್ಯೆಗೆ ಮೂಲ ಕಾರಣನ ಹುಡುಕಿ. ಎಕ್ಸಾಂಪಲ್, ಈಗ ಫೋನ್ ಸಂಬಂಧ ಜಗಳ ಆಯಿತು ಅಂತ ಅಂದ್ಕೊಳ್ಳೋಣ. ಗಂಡ ಹೆಂಡತಿ ಮಧ್ಯೆ ಫೋನ್ ಸಂಬಂಧ ಜಗಳ ಆದರೆ ಹೆಂಗಾಯಿತು, ಯಾಕಾಯಿತು, ನೆಕ್ಸ್ಟು ಓಕೆ ಯಾರು ಮಾಡಿದ್ದೀರಾ ಪ್ರಾಬ್ಲಮ್, ತಪ್ಪು ಯಾರ್ದು ಆಗಿರುತ್ತೆ ಅವ್ರು ಸಾರಿ ಕೇಳ್ಬಿಟ್ಟು ನೆಕ್ಸ್ಟ್ ಆಗ್ದಂಗೆ ನೀವು ನಡ್ಕೊಳ್ಳಿ. ಓಕೆ ಫೈನ್. ಎಕ್ಸಾಂಪಲ್, ಈಗ ಗಂಡ ತುಂಬ ಫೋನಲ್ಲೇ ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಳ್ಳೋಣ, ಅಥವಾ ಹೆಂಡತಿ ತುಂಬ ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತಾರೆ ಅಂದ್ಕೊಳ್ಳೋಣ. ಈಗ ಸಮಯ ಕೊಡೋ ಟೈಮಲ್ಲಿ ಅವ್ರು ರೀಲ್ಸಲ್ಲಿ ಹೆಂಡತಿ ಬ್ಯುಸಿ ಆಗಿಬಿಡ್ತಾಳೆ, ಅಥವಾ ಗಂಡ ಆಫೀಸಿಂದ ಬಂದ ತಕ್ಷಣ ಮೊಬೈಲೆಲ್ಲ ಮುಳುಗಿರ್ತಾನೆ ಅಂದಾಗ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೆಂಡತಿ ಜಗಳ ಮಾಡ್ತಾಳೆ, ಅಥವಾ ಗಂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಜಗಳ ಮಾಡ್ತಾನಂದರೆ ಅದನ್ನು ಅವಾಯ್ಡ್ ಮಾಡಿ ಕೂತ್ಕೊಂಡು, ಯಾವುದು ತಪ್ಪು ಆಗಿದೆ ಅದನ್ನ ನೆಕ್ಸ್ಟ್ ಮಾಡ್ದಂಗೆ ನೋಡ್ಕೊಬೇಕು. ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಆ್ಯಕ್ಚುಲಿ. ಯಾವುದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದನ್ನು ನೆಕ್ಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ನಿಮ್ಮಲ್ಲಿ ಬದಲಾವಣೆ ತಂದ್ಕೊಳ್ಳಿ, ಸಾರಿ ಕೇಳ್ಬಿಟ್ಟು, ಆವಾಗ ಸರಿ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್ ಮುಗೀತು. ಥರ್ಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಅಹಂಕಾರ ತ್ಯಜಿಸಬೇಕು. ಅಂದರೆ ತಪ್ಪನ್ನು ಒಪ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಏನಂದ್ರೆ ನಾನು ಯಾಕೆ ಒಪ್ಕೊಳ್ಬೇಕು, ಎಲ್ಲರಿಗೂ ಸ್ವಾಭಿಮಾನ ಇರ್ತಿಲ್ಲ ಅಂತ ಹೇಳ್ತಿಲ್ಲ, ಒಪ್ಕೊಳ್ಳಲ್ಲ. ಸಮಾಧಾನ ಫಸ್ಟ್, ಮೊದಲಾಗಿ ಪೇಷನ್ಸ್ ಇರಬೇಕು. ಆ್ಯಂಡ್ ಅಹಂಕಾರ ಮನುಷ್ಯನ ಸಾಯಿಸುತ್ತೆ. ಮನುಷ್ಯನ ಸಾಯೋದ್ರ ಜೊತೆಗೆ ಸಂಬಂಧಗಳನ್ನು ಸಾಯಿಸ್ತಾ ಹೋಗುತ್ತೆ ಅಹಂಕಾರ. ಈಗ ಕೆಲವರು ನಾನು ದುಡಿತಾ ಇದ್ದೀನಿ, ನಾನು ಮನೇಲಿ ಕೆಲಸ ಮಾಡಬೇಕು, ಬೇಡ. ಈ ಕೆಲವು ಗಂಡು ಮಕ್ಕಳು ಇರುತ್ತೆ, ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅವರೇ ತಪ್ಪನ್ನು ಒಪ್ಕೊಂಡಿದ್ದಾರೆ. ನಾನು ಸ್ಯಾಲ್ರಿ ಇದ್ದೀನಿ, ದುಡಿತಾ ಇದ್ದೀನಿ, ನಾನು ಮನೇಲಿ ಹೆಂಡ್ತಿಗೆ ಸಪೋರ್ಟ್ ಮಾಡಬೇಕು. ಈ ಅಹಂಕಾರ ನೋಡಿ. ಆಫೀಸಲ್ಲಿ ಕೆಲಸ ಮಾಡ್ತಾ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಹೆಂಡ್ತಿಯರಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಅಗೇನ್ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಹೆಣ್ಮಕ್ಳು ಇದ್ದಾರೆ, ಏನು ಗಂಡನ ವಿಚಾರದಲ್ಲಿ ಲೈಕ್ ಯಾವ ಥರ ಅಂತ ಹೇಳಿದ್ರೆ, ಒಂದು ಕರುಣಾಮಯಿ ಗುಣ ಇರಲ್ಲ. ಗಂಡ ಅಂದರೆ ಕರುಣೆ ಇರಲ್ಲ, ಪ್ರೀತಿ ಇರಲ್ಲ, ಅಹಂಕಾರ ಆ್ಯಟಿಟ್ಯೂಡ್. ಅವನಿಗೇನು ಗೊತ್ತಿದೆ, ನನಗೆಲ್ಲ ಗೊತ್ತು. ಈ ಥರದ್ದು ಇರಬಾರ್ದು ಆ್ಯಕ್ಚುಲಿ. ನೀವು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇಬ್ಬರದ ಮನಸ್ಥಿತಿನ. ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳ್ತೀವಿ. ಸೊ ಅವನ ಕಾರಣಕ್ಕೆ ಅಹಂಕಾರವನ್ನು ಇಬ್ಬರಲ್ಲಿ ಯಾರಿಗಿದೆಯೋ ಅದನ್ನು ಪ್ರಾಂಪ್ಟಾಗಿ ಒಪ್ಕೊಂಡು ತ್ಯಜಿಸುವಂಥ ಕೆಲಸ ಮಾಡಿ. ಫೋರ್ತ್ ಪಾಯಿಂಟ್ ನೋಡೋಣ. ಸಮಸ್ಯೆನ ಸಾಯಿಸೋಕೆ ನೋಡಬೇಕೆ, ಬೆಳೆಸ್ಲಿಕ್ಕೆ ನೋಡಬಾರ್ದು. ನೋಡಿ, ಎಕ್ಸಾಂಪಲ್, ಎಷ್ಟೋ ಜನ ಬೆಳೆಸೋಕ್ಕೆ ನೋಡ್ತಾರೆ. ಅಂದರೆ ಅಹಂಕಾರ ಮನಸ್ಥಿತಿ ಬಂದಾಗ ನಾನು ಮಾಡೇ ಇಲ್ಲ, ವಾದ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಒಪ್ಕೊಬೇಕಾಗತ್ತೆ. ನೀವು ನಿಮ್ಮ ತಪ್ಪನ್ನು ಮುಚ್ಚೋಕೆ ವಾದ ಮಾಡಿ ಗೆಲ್ಲೋದು ಅವಶ್ಯಕತೆ ಬರಲ್ಲ. ಅಲ್ಲಿ ನೀವು ಗೆಲ್ತೀರಾ, ಸಂಬಂಧ ಸಾಯುತ್ತೆ. ನೀವು ತಪ್ಪಿದ್ದಾಗ ಒಪ್ಕೊಳ್ಳಿ ಅದನ್ನು. ಯಾಕೆ ತಪ್ಪು ಮಾಡಿದ್ರೂ ನಾನೇ ಕರೆಕ್ಟು, ನಾನೇ ಸರಿ ಅಂತ ಹೇಳ್ಬಿಟ್ಟು ನೀವು ವಾದ ಮಾಡ್ತಾ ಹೋದರೆ ಜೊತೆಗಿರೋ ಗಂಡನೋ ಹೆಂಡ್ತಿನೋ ಕಳ್ಕೊಂಡು ಆ ಕ್ಷಣ ಕೋಪ ಅಥವಾ ಏನೋ ಒಂದಿರುತ್ತೆ, ಫೈನಲಿ ಸಂಸಾರನೇ ಹಾಳು ಮಾಡ್ಕೊಳ್ತೀರಾ. ಅದು ಬೇಡ, ದಯವಿಟ್ಟು. ಓಕೆ, ಸಮಸ್ಯೆನ ಸಾಯಿಸಿ ಬೆಳೆಸೋಕ್ಕೆ ನೋಡಬೇಡಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ನೋಡೋಣ. ಮೂರನೇ ವ್ಯಕ್ತಿಗೆ ಸಮಸ್ಯೆ ಗೊತ್ತಾಗಬಾರ್ದು. ಆಲ್ಮೋಸ್ಟ್ ಹೈಡ್ ಮಾಡಿ. ಮೂರನೇ ವ್ಯಕ್ತಿ ಸಮಸ್ಯೆ ಗೊತ್ತಾದರೆ ಇವತ್ತು ನಿಮ್ಮೊಟ್ಟಿಗೆ ಆ ಮೂರನೇ ವ್ಯಕ್ತಿ ಚೆನ್ನಾಗಿರ್ಬೋದು, ಇನ್ನು 10 ವರ್ಷಕ್ಕಾರು ಎಲ್ಲೋ ಒಂದು ಕಡೆ ಪಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟು ಇದನ್ನು ಆಗದಂಗೆ ನೋಡ್ಕೊಂಡಿದ್ರೆ, ಗಂಡ ಹೆಂಡತಿ ಮನಸ್ತಾಪ ಬಂದಾಗ ಈ ಥರ ಸಮಸ್ಯೆ ಸರಿ ಮಾಡಿಕೊಂಡ್ರೆ ಅವರು ಸಂಸಾರದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಮತ್ತೆ ಪುನಃ ಮೂವ್ ಆನ್ ಆಗ್ತಾ ಸಂಸಾರನ 100% ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಹಂಗಂತೇಳಿ ಸಮಸ್ಯೆ ಬರಲ್ಲ ಅಂತಲ್ಲ, ಇದು ಸರಿಪಡಿಸ್ಕೊಂಡ ಮೇಲೂ ಬರುತ್ತೆ 100 ಸಮಸ್ಯೆಗಳು. ಅದಕ್ಕೆ ನಾವು ದೇವರಲ್ಲ, ಮನುಷ್ಯರ ಮೇಲೆ ತಪ್ಪುಗಳು ನಡೆದು ಹೋಗುತ್ತೆ. ಅದು ಸರಿಪಡಿಸ್ಕೊಳ್ತಾ ಆವಾಗ ನಾವು ಮುಂದೆ ಮೂವ್ ಆನ್ ಆಗೋದೇ ಲೈಫು. ಸ್ನೇಹಿತರೆ, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು, ಎಲ್ಲ ಇದ್ದರೆ ಎಲ್ಲ ಪಾಯಿಂಟನ್ನು ಬರೀಡಿ, ಅಥವಾ ಪರ್ಟಿಕ್ಯುಲರ್ಲಿ ಹೇಳಿರ್ತಕ್ಕಂಥ ಪಾಯಿಂಟ್ ಇಷ್ಟ ಆದರೆ ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಈ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.